ಎಲ್ರಿಗೂ ನಮಸ್ಕಾರ. ರಾಜ್ಯದ ನಮ್ಮೆಲ್ಲರ ಯುವ ನೇತಾರರು, ರಾಜ್ಯದ ಯುವ ಘಟಕದ ಅಧ್ಯಕ್ಷರು, ನಮ್ಮ ಪಕ್ಷದ ಮುಂದಿನ ಭವಿಷ್ಯದ ಆಶಾಕಿರಣ ನಿಖಿಲ್ ಕುಮಾರಸ್ವಾಮಿರವರ ಒಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಎಲ್ಲ ವಿಚಾರವನ್ನು ಹುಣಸೂರು ಕ್ಷೇತ್ರದ ಶಾಸಕರು, ನಮ್ಮ ಯುವ ನಾಯಕರು ಆದಂಥ ಹರೀಶ್ ಅವರು ಈಗಾಗಲೇ ತಮಗೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ 18ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಮಾಜಿ ಶಾಸಕರು, ನಮ್ಮ ಪ್ರಚಾರ ಸಮಿತಿಯ ಸದಸ್ಯರು ಆದಂತಹ ಮಾದೇವಣ್ಣರವರ ನೇತೃತ್ವದಲ್ಲಿ ಪಿರಿಯಾಪಟ್ಟಣದಲ್ಲಿ ಎಲ್ಲ ಪ್ರಮುಖರ ಕಾರ್ಯಕರ್ತರ ಸಭೆ ಪ್ರಾರಂಭ ಆಗುತ್ತೆ. ಅದು ಮುಗಿದ ನಂತರ 22ನೇ ತಾರೀಕು KR ನಗರದಲ್ಲಿ ರೇಡಿಯೋ ಮೈದಾನದಲ್ಲಿ ನಮ್ಮ ಅಧ್ಯಕ್ಷರುಗಳಾದಂತಹ ಹಂಪಾಪುರ ಕುಮಾರ್ ಮತ್ತು ರಾಜಣ್ಣರವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರ ಸಹಕಾರ, ಮುಖಂಡರ ಸಹಕಾರದೊಂದಿಗೆ 4 ಗಂಟೆಗೆ 22ನೇ ತಾರೀಕು ಕೃಷ್ಣರಾಜನಗರದಲ್ಲಿ ನಡೆಯುತ್ತೆ. ಅದರಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿಯವರು ಭಾಗವಹಿಸ್ತಾರೆ. ಹಾಗೆ 24ನೇ ತಾರೀಕು ನಮ್ಮ ಯುವ ನಾಯಕರು, ನೂತನ ಜಿಲ್ಲಾ ಅಧ್ಯಕ್ಷರು, ಮಾಜಿ ಶಾಸಕರು ಆದಂತಹ ನಮ್ಮ ಅಶ್ವಿನ್ ಕುಮಾರ್ ಅವರ ನೇತೃತ್ವದಲ್ಲಿ ಸಂಜೆ 4 ಗಂಟೆಗೆ ಬನ್ನೂರಿನಲ್ಲಿ ಅವರ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿರವರು ಬಂದು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅದೇ ರೀತಿ 25ನೇ ತಾರೀಕು ಹುಣಸೂರು ಕ್ಷೇತ್ರದ ನಮ್ಮ ಶಾಸಕರಾದಂತಹ ಹರೀಶ್ ಅವರ ನೇತೃತ್ವದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿರವರು ಬೆಳಗ್ಗೆ 11 ಗಂಟೆಗೆ ಹುಣಸೂರಿನಲ್ಲಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಸ್ನೇಹಿತರೆ, ಇದ್ರ ಜೊತೆಗೆ ಇನ್ನು ವರ್ಣ, ಹಾಗೆ ಚಾಮುಂಡೇಶ್ವರಿ ಮತ್ತು ಕೋಟೆ, ಅವು ಮೂರನ್ನು ಕೂಡ ದಿನಾಂಕವನ್ನು ನಿಗದಿ ಮಾಡಲಿದ್ದೇವೆ. ಈಗ ನೂತನ ಅಧ್ಯಕ್ಷರು ಅಶ್ವಿನ್ ಮತ್ತು ನಗರಾಧ್ಯಕ್ಷರು ಮಂಜುನಾಥ್ರವರು, ಇವರಿಬ್ಬರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಹೊಸದಾಗಿ ಕುಮಾರಣ್ಣರವರ ಆದೇಶದ ಅನ್ವಯ ಹೊಸ ಘಟಕವನ್ನು ಪ್ರಾರಂಭ ಮಾಡ್ತಾರೆ. ಅದಾದ ನಂತರ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಎಲ್ಲಿ ಸಾಧ್ಯತೆ ಇದೆ ಅದನ್ನು ಬದಲಾವಣೆಯನ್ನು ಮಾಡ್ತಾರೆ. ಮತ್ತು ಹೊಸ ರೂಪವನ್ನು ಕೊಡುವಂಥ ಕೆಲಸವನ್ನು ಮೈಸೂರು ನಗರ ಮತ್ತು ಜಿಲ್ಲೆಯಲ್ಲಿ, ಈ ತಾಲೂಕಿನಲ್ಲಿರ್ತಕ್ಕಂಥ, ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರ ನೇತೃತ್ವದಲ್ಲಿ ಪಕ್ಷವನ್ನು ಕುಮಾರಣ್ಣರವರ ಆಶೀರ್ವಾದದಿಂದ, ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ಮತ್ತೊಮ್ಮೆ ಪುನರಾರಂಭ ಮಾಡಿ ಈ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ಮೈಸೂರು ಮಹಾನಗರ ಮತ್ತು ಜಿಲ್ಲೆಯಿಂದ ತರುವಂಥ ಎಲ್ಲ ರೀತಿಯ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇವತ್ತು ನಾವು ಗೋಷ್ಠಿಯನ್ನು ಕರೆದಿದ್ದೇವೆ. ವರ್ಣ, ಚಾಮುಂಡೇಶ್ವರಿ, ಚಾಮರಾಜ, ಕೃಷ್ಣರಾಜ, ನರಸಿಂಹರಾಜ ಮತ್ತು ಕೋಟೆ, ಈ ದಿನಾಂಕಗಳನ್ನು ಆದಷ್ಟು ಬೇಗ ನಿಮ್ಮ ಮೂಲಕ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇವೆ.